ಹಲೋ ಗಾಯ್ಸ್, ಈಗ ಇಂಟ್ರೊಡಕ್ಷನ್ ಕೊಟ್ಟಿದ್ವಲ್ಲ ಅದೇ ಇದು ದೊಡ್ಡದಾಗುತ್ತೆ ವಿಡಿಯೋ. ಓಕೆ ಸ್ಟಾರ್ಟ್ ಮಾಡಿ. ಹಲೋ ನಮಸ್ಕಾರ ಬಂಧುಗಳಿಗೆ ಬಾಂಧವರಿಗೆ. ಇವತ್ತು ನಾವು ಪ್ರ್ಯಾಂಕ್ ಕಾಲ್ ಮಾಡೋಣ ಅಂತ ಶುರು ಮಾಡೋಣ ಅನ್ಕೊಂಡಿದೀವಿ. ಸೊ ಈಗ ಫಸ್ಟ್ ನಂಬರ್ ಯಾರಿಗ್ ಮಾಡೋಣ ಅಂತ ಯೋಚನೆ ಮಾಡ್ತಿದ್ವೋ. ನಮ್ಮ ಅಣ್ಣ ಒಬ್ಬ ಇದ್ದಾನೆ, ಈಗ ರೀಸೆಂಟ್ ಆಗಿ ಮದ್ವೆ ಆಗಿದ್ದಾನೆ. ಅದೇ ಲಾಸ್ಟ್ ಬ್ಲಾಗ್ ಅಲ್ಲಿ ಹಾಕಿದ್ವೋ ನೋಡಿ, ಶಾರ್ಟ್ ಸ್ಯಾರಿ ಉತ್ಸವ್, ಅವನ್ ಮದ್ವೆಗೆ ನಾವು ಹಾಕಿದ್ದು. ಈಗ ನಮ್ಮ ಅಣ್ಣನ ಪ್ರ್ಯಾಂಕ್ ಮಾಡೋಣ ಅಂತ. ಅವ್ರ ಹೆಸರು ತೋರಿಸ್ತೇನೆ. ಇದು ಲವಾ ಅಣ್ಣ ಅಂತ. ಸೊ ಅವರು ಏರ್ಟೆಲ್ ಅಲ್ಲಿ ವರ್ಕ್ ಮಾಡ್ತಿರೋದು, ಜಿಯೋ ಈಗ ಅನ್ಕೋತೀನಿ. ಯಾರೆಲ್ಲ ವರ್ಕ್ ಮಾಡ್ತಾರೆ ಅದೇನಕ್ಕ ಏನಾಗುತ್ತೆ ಓಕೆ. ಸೊ ಈಗ ಶುರು ಮಾಡೋಣ. ಎತ್ತರ ಗೊತ್ತಿಲ್ಲ, ಬಿಸಿ ಇರ್ತಾರೆ ಅವ್ರ ವೈಫ್ ಜೊತೆ. ಸೊ ನೋಡುವ, ಕಾಲ್ ಮಾಡೋಣ. ಓಕೆ, ಜೋರ್ ಸೌಂಡ್ ಇರು. ಹಲೋ, ಇದು ಲವಣ? ನಿಮ್ಮೂರು ತೊರೆನೂರಲ್ಲ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸರ್, ಅದು ನಾವು ಮೊಬೈಲ್ ರೀಚಾರ್ಜ್ ಮಾಡಿಸಿದ್ವು ಏರ್ಟೆಲ್ಗೆ. ಅದು ವೈಫೈ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡಿ ಕೊಟ್ಬಿಡೋದಿರಾ? ಕನೆಕ್ಟ್ ಮಾಡ್ತಿದೀವಿ, ಆದ್ರೆ ವೈಫೈ ವರ್ಕ್ ಆಗ್ತಿಲ್ಲ ಸರ್. ಏರ್ಟೆಲ್ ಸರ್, ಏರ್ಟೆಲ್. ಹೌದು. ಹೆಂಗ್ ಗೊತ್ತಾಯ್ತು ಅಣ್ಣ? 2000 years later. ಓಕೆ. ಸೊ ಫಸ್ಟ್ ಗೊತ್ತಾಗ್ಬಿಡ್ತು, ಸ್ಟಾರ್ಟಿಂಗ್ ಅಲ್ಲಿ ವಾಯ್ಸ್ ಗೊತ್ತಾಗಿಲ್ಲ. ಅದಕ್ಕೆ ಇವನಿಗೆ ಹೇಳ್ದೆ ಮಾಡು ಅಂತ, ಮಾಡ್ತಿಲ್ಲ. ಈಗ ನೆಕ್ಸ್ಟ್ ಕಾಲ್ ಇವನೇ ಮಾಡ್ಬೇಕು. ಮಾಡಸಿ ಅವ್ನ್ ಕಾಲ್ ಮಾಡಿದ ತಕ್ಷಣ ನನಗೆ ಈಗ ಏನಕ್ಕೆ ಹೇಳೋದು? ಈಗ ನೆಕ್ಸ್ಟ್ ಪ್ರಕಾಶ್ ಅಮ್ಮಂಗೆ ಕಾಲ್ ಮಾಡೋಣ. ನಮ್ಮ ಮಾಮಂಗ್ ಗೊತ್ತಿರುತ್ತೆ ಪಕ್ಕ, ಬಟ್ ನೋಡೋಣ. ನೀನ್ ಸುಮ್ನಿರು, ನೀನ್ ಜಾಸ್ತಿ ನಮ್ಮ ಅಜ್ಜಿ ಏನು ನಮ್ಮ ಅಜ್ಜಿ ನಕ್ಬಿಡುತ್ತೆ, ಆರಾಮಾಗಿ ನಕ್ಬಿಡುತ್ತೆ ನಮ್ಮ ಅಜ್ಜಿ. ಏನ್ ಮಾಡೋದು ಹಂಗೆ. ಅವನು ಅಂಡ್ರು ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ನೀನು ನಾಟಕ ಮಾಡ್ಬೇಡ. ಅಲ್ಲ ಅಮ್ಮ, ನಮ್ ಬೆಕ್ಕು ಅಲ್ಲಿ ತೋರ್ಸೋ. ಓಕೆ ಬಿಡಿ, ಅದು ಡಿಸ್ಟ್ರಾಕ್ಷನ್ ಒಂದ್ ಕಡೆ ಇರುತ್ತೆ. ನಮ್ ಬೆಕ್ಕು ಸೀರೆಗೆ ಕೆರಿತಾ ಐತೆ, ಅದಕ್ಕೆ ಅದು ನಮ್ಮಮ್ಮ ಬೈತಿದ್ದಾರೆ. ಈಗ ನೆಕ್ಸ್ಟ್ ನಮ್ಮ ಮಾಮಂಗ್ ಮಾಡೋಣ, ಪ್ರಕಾಶ್ ಅಮ್ಮಂಗೆ. ಬರೋ, ಹೆಂಗ್ ಮಾತಾಡ್ತೀಯ ಹೇಳು? ಅಲ್ಲ ನಮಸ್ಕಾರ. ಆಯ್ತು, ನನ್ ವಾಯ್ಸ್ ಯಾಕ ನನ್ ವಾಯ್ಸ್ ಅದ್ ಬರಲ್ಲ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ ಬಡ್ಡಿ ಮಕ್ಕಳು. ಗಂಟು ಇರೋದು ಹಂಗೆ. ಬರೀ ಶೋಕಿ. ಹಲೋ, ಇದು ಮ್ಯಾಟ್ರಿಮೋನಿಯಿಂದ ಬೇಡ, ಏನಂತಾರೆ ಬಾಣ HR ಸೇವ್ ಆಗಿದೆಲ್ಲ. ಅದು ಸೇವ್. ಕಾಲೇ ಎತ್ತಿದ್ದಿಲ್ಲ. ಹಲೋ, ಇದು ಮಾರುತಿ ಸುಜುಕಿಯಿಂದ. ಅಯ್ಯೋ ನನ್ನಂದೆ ಪ್ರಕಾಶ್ ಪ್ರ್ಯಾಂಕ್. ನಾನು ಹೇಳಿದೆ ಪ್ರಕಾಶ್ ಅಮ್ಮನ್ ಜೊತೆ ನಂಬರ್ ಇದೆ. ಹೆಸರು ನಾನು ಎಂದೆ. ಓಕೆ.
ಓಕೆ ಸೊ ನೋಡ್ರಿ ಇದೀರಾ ನಾನು ಅಂದೆ ನನ್ ವಾಯ್ಸ್ ವರ್ಕೌಟ್ ಆಗಲ್ಲ ಅಂತ. ಸರಿ ಸೊ ಇದು next ಪ್ರ್ಯಾಂಕ್ ಯಾರು ಆಗ್ಲಿಲ್ಲ, ಮಾಡೋಣ ಫೇಲ್ ಆಯ್ತು. ಅಂತ. ನೋಡೋಣ. ಯಾರು ತಿಳ್ಕೊಂಬ ಕಾಮಾಕ್ಷಿ ನನ್ ದೊಡ್ಡಮ್ಮ ಇದ್ದಾರೆ ನಮ್ ದೊಡ್ಡಮ್ಮ ನಮ್ಮ ಮಾಡೋಣ. ಊರಲ್ಲಿ ಅವ್ರ ಹೆಸರು ಕಾಮಾಕ್ಷಿ ಅಂತ. ಅವ್ರು ಇವಾಗ ನಮ್ಮ ಮಾಡೋಣ. ಊರಲ್ಲಿ ಇರೋರೆಲ್ಲ ಫೇಮಸ್ ಆಗ್ತಾರೆ, ನೋಡ್ಕೊಳ್ಳಿ. ನಮ್ಮ ಕೂಡ ಫೋನ್ ಫಸ್ಟ್ ನಂಬರ್ ಇದ್ರಲ್ಲೇ ಇದೆ ನೋಡಿ. ಕಾಮಾಕ್ಷಿ ಅದು ಸ್ಕ್ರಿಪ್ಟ್ ಏನಂದ್ರೆ ಗೊತ್ತು ಅಂತ. ಅಮ್ಮ ಒಂದ್ಸತಿ ಚೆಕ್ ಮಾಡು ನಂಬರ್. ಒಂದ್ ನಿಮಿಷ ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ ಅಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ ಫೋನ್ ತಗೋಬರ್ತೀನಿ. ಓಕೆ ಸೊ ಫೋನ್ ಸಿಕ್ತು, ನಂಬರ್ ತಗೊಳ್ಳೋಣ. 20 minutes later. ಹಲೋ ಹಲೋ ನಾನು ಗಿರಿ ಫ್ರೆಂಡ್ ಕಾಮಾಕ್ಷಕ. ಗಿರಿದು ಫ್ರೆಂಡ್. ಅದು ಅವನು ನನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದ ಕಾಮಾಕ್ಷಕ. ಅವನು ಇನ್ನೂ ನನಗ್ ದುಡ್ಡೇ ಕೊಟ್ಟಿಲ್ಲಕ್ಕ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಏನ್ ಮಾಡ್ತಿದ್ರಿ? ಹೌದಾ? ಚೆನ್ನಾಗಿದ್ದೀನಿ. ನೀವು? ನಾ ಇಲ್ಲೇ ಬೆಂಗಳೂರು ಮನೆ. ಏನ್ ಮಾಡ್ತಿದ್ರಿ? ಸುಮಾರು ದಿನ ಆಗಿತ್ತಲ್ಲ, ಅದಕ್ಕೆ ಮಾಡ್ಬೋ ಕೊಡ್ತೀನಿ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಹಿಡಿತೀರೋ ಏನು ಅಂದ್ಬಿಟ್ಟು. ಗಿರಿ ಬಂದಿ. ಸೊ ಈಗ ನಾವು ಈಗ ನಾನು ನನ್ನ ಫ್ರೆಂಡ್ ಕೊಲೀಗ್ ಅವ್ರಿಗೆ ಮಾಡೋಣ ಅನ್ಕೊಂಡಿದೀವಿ. ನೋಡೋಣ ಅವರು ಗುರ್ತಿಡಿಯುತ್ತೋ ಇಲ್ವೋ. ನನ್ನ ವಾಯ್ಸ್ ಅವ್ರಿಗೆ ಪಕ್ಕ ಗುರ್ತಿಡಿಯುತ್ತೆ. ಈಗ ನೋಡಿ, ಈಗ ಇಷ್ಟು 3 ಜನ ಕಾಲ್ ಮಾಡಿದ್ರು, 3 ಜನದ ವಾಯ್ಸು ಗುರ್ತಿಡ್ಬಿಡ್ತು. ಹೆಂಗ ಈಗ ನೋಡುವ. ಹೆಂಗೆ? ಓಕೆ ರೆಡಿ. ಹಲೋ ಸರ್, ಇದು ಮ್ಯಾಟ್ರಿಮೋನಿಯಿಂದ ತಾನೆ ತಂದಾನೆ ತಾನೆ ತಾನೇನೋ ತಂದಾನೆ ತಾನೆ ತಾನೆ ತಂದಾನೆ ತಾನೆ ನಾನೇನೋ ಬ್ರೋ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್.